ಈ ತಪ್ಪು ಮಾಡಿದರೆ ಹಣ ಹೋಗುತ್ತದೆ. ಈ ಸರಳ ಉಪಾಯ ಮಾಡಿದರೆ ಲಕ್ಷ್ಮೀ ಬರುತ್ತಾರೆ. ಮಾನವನ ಜೀವನದಲ್ಲಿ ಹಣ ಮತ್ತು ಐಶ್ವರ್ಯಕ್ಕೆ ಬಹಳ ಮಹತ್ವವಿದೆ. ಹಣ ಇಲ್ಲದೆ ಬದುಕು ಕಷ್ಟಕರವಾಗುತ್ತದೆ. ಆದರೆ ಅನೇಕ ಜನರು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ಹಣ ಕೈ ತಪ್ಪಿ ಹೋಗುತ್ತದೆ. ಅದೇ ಸಮಯದಲ್ಲಿ ಪುರಾತನ ಶಾಸ್ತ್ರಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುವಂತೆ ಕೆಲವು ಸರಳ ಉಪಾಯಗಳನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ದೊರಿ ಮನೆಗೆ ಧನ ಸಂಪತ್ತು ಪ್ರವೇಶಿಸುತ್ತದೆ. ಈ ಪ್ರಬಂಧದಲ್ಲಿ ಹಣ ಹೋಗುವ ತಪ್ಪುಗಳು ಮತ್ತು ಲಕ್ಷ್ಮೀ ಬರಲು ಸಹಾಯ ಮಾಡುವ ಉಪಾಯಗಳನ್ನು ವಿವರವಾಗಿ ನೋಡೋಣ. ಹಣ ಹೋಗುವ ಪ್ರಮುಖ ತಪ್ಪುಗಳು. ಮೊದಲನೆಯದಾಗಿ ಮನೆಯ ಅಶುದ್ಧತೆ. ಮನೆ ಅಶುದ್ಧವಾಗಿದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕಸ, ಧೂಳು, ಅಸಮರ್ಪಕ ವಾತಾವರಣ ಇದ್ದರೆ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ನೆಲೆಸುವುದಿಲ್ಲ ಎಂಬ ನಂಬಿಕೆಯಿದೆ. ಎರಡನೆಯದಾಗಿ ಅಹಂಕಾರ ಮತ್ತು ಅತಿರೇಕ ಖರ್ಚು. ಅಹಂಕಾರದಿಂದ ಮಾಡಿದ ನಿರ್ಧಾರಗಳು, ವ್ಯರ್ಥ ಖರ್ಚುಗಳು ಹಣವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತವೆ. ಹಣವನ್ನು ಗೌರವಿಸದೆ ವ್ಯರ್ಥ ಮಾಡಿದರೆ ಅದು ಕೈ ತಪ್ಪುತ್ತದೆ. ಮೂರನೆಯದಾಗಿ ಪೋಷಕರ ಮತ್ತು ಹಿರಿಯರ ಅವಮಾನ. ಹಿರಿಯರನ್ನು ಗೌರವಿಸದ ಮನೆಗೆ ಐಶ್ವರ್ಯ ಸ್ಥಿರವಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಪಿತೃ ದೋಷದಂತಹ ಸಮಸ್ಯೆಗಳು ಕೂಡ ಹಣದ ಅಡಚಣೆಗೆ ಕಾರಣವಾಗಬಹುದು. ನಾಲ್ಕನೆಯದಾಗಿ ಪೂಜೆ ಮತ್ತು ಧರ್ಮಕರ್ಮಗಳ ಕಡೆ ನಿರ್ಲಕ್ಷ್ಯ. ದೇವರ ಸ್ಮರಣೆ ಇಲ್ಲದ ಜೀವನದಲ್ಲಿ ಮನಸ್ಸು ಅಸ್ಥಿರವಾಗುತ್ತದೆ ಮತ್ತು ತಪ್ಪು ನಿರ್ಧಾರಗಳು ಹೆಚ್ಚಾಗುತ್ತವೆ. ಐದನೆಯದಾಗಿ ರಾತ್ರಿ ಸಮಯದಲ್ಲಿ ಅತಿಯಾದ ನೆಗೆಟಿವ್ ಮಾತುಗಳು, ಶಪಥ, ಶಾಪಗಳು. ಇವು ಮನೆಗೆ ದುಷ್ಟಶಕ್ತಿಯನ್ನು ಆಹ್ವಾನಿಸುವಂತೆ ಶಾಸ್ತ್ರಗಳು ಹೇಳುತ್ತವೆ. ಲಕ್ಷ್ಮೀ ಬರಲು ಮಾಡುವ ಸರಳ ಉಪಾಯಗಳು. ಮೊದಲನೆಯದಾಗಿ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು. ಪ್ರತಿದಿನ ಮನೆಯ ನೆಲವನ್ನು ತೊಳೆಯುವುದು, ದೇವರ ಕೋಣೆಯನ್ನು ಶುಭ್ರವಾಗಿಡುವುದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ. ಎರಡನೆಯದಾಗಿ ಪ್ರತಿದಿನ ದೀಪ ಹಚ್ಚುವುದು. ಸಂಜೆ ಸಮಯದಲ್ಲಿ ತುಪ್ಪ ಅಥವಾ ಎಣ್ಣೆ ದೀಪ ಹಚ್ಚುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮನೆಗೆ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಮೂರನೆಯದಾಗಿ ಹಣವನ್ನು ಗೌರವದಿಂದ ಬಳಕೆ ಮಾಡುವುದು. ಹಣವನ್ನು ಅಸಡ್ಡೆ ಮಾಡದೆ ಕೃತಜ್ಞತೆಯಿಂದ ಬಳಸಿದರೆ ಅದು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ನಾಲ್ಕನೆಯದಾಗಿ ದಾನ ಮತ್ತು ಧರ್ಮ. ಬಡವರಿಗೆ ಸಹಾಯ ಮಾಡುವುದು, ಅನ್ನದಾನ, ವಿದ್ಯಾದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರಕುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಐದನೆಯದಾಗಿ ಬೆಳಿಗ್ಗೆ ದೇವರ ನಾಮಸ್ಮರಣೆ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ದಿನಕ್ಕೆ ಕನಿಷ್ಠ 108 ಬಾರಿ ಜಪಿಸಿದರೆ ಧನದ ಅಡೆತಡೆಗಳು ದೂರವಾಗುತ್ತವೆ ಎಂದು ನಂಬಿಕೆಯಿದೆ. ಆರನೆಯದಾಗಿ ಮನೆಯ ಪ್ರವೇಶದ ಬಳಿ ರಂಗೋಲಿ ಹಾಕುವುದು. ರಂಗೋಲಿ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವ ಸಂಕೇತವಾಗಿದೆ. ಏಳನೆಯದಾಗಿ ಕೃತಜ್ಞತೆಯ ಮನೋಭಾವ. ದೇವರಿಗೆ ಮತ್ತು ಜೀವನಕ್ಕೆ ಧನ್ಯವಾದ ಹೇಳುವ ಮನಸ್ಸು ಇದ್ದರೆ ಜೀವನದಲ್ಲಿ ಸದಾ ಸಮೃದ್ಧಿ ಹೆಚ್ಚಾಗುತ್ತದೆ. ಹಣ ಎಂದರೆ ಕೇವಲ ನೋಟುಗಳಷ್ಟೇ ಅಲ್ಲ, ಅದು ಶಕ್ತಿ, ಶಾಂತಿ ಮತ್ತು ಭದ್ರತೆ. ಹಣ ಹೋಗುವ ತಪ್ಪುಗಳನ್ನು ತಪ್ಪಿಸಿ ಲಕ್ಷ್ಮೀ ಬರಲು ಸರಳ ಉಪಾಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನೆಗೆ ಧನ, ಆರೋಗ್ಯ ಮತ್ತು ಸಂತೋಷ ಸದಾ ನೆಲೆಸುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ಕೇವಲ ಪೂಜೆಯಿಂದಲ್ಲ, ಶುದ್ಧ ಮನಸ್ಸು, ಸತ್ಪಥ ಮತ್ತು ಸತ್ಕರ್ಮಗಳಿಂದ ದೊರಕುತ್ತದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಸ್ನೇಹಿತರೆ, ದಯವಿಟ್ಟು ಮೇಲೆ ಕಾಣುವ ಸ್ಕ್ಯಾನ್ ಕೋಡ್ಗೆ ನಿಮ್ಮ ಕೈಯಲ್ಲಿ ಆದಷ್ಟು ಹಣ ಕಳುಹಿಸಿ ಆರ್ಥಿಕ ನೆರವು ನೀಡುವ ಮೂಲಕ ಇನ್ನಷ್ಟು ಉತ್ತಮ ಮಾಹಿತಿ ನೀಡಲು ಉತ್ತೇಜಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.